ನಮಸ್ಕಾರ ಸ್ನೇಹಿತರೆ, ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಡೆಬ್ಯೂ ಮಾಡಲಿದ್ದಾನೆ ಈ ಹೊಸ ಆಟಗಾರ. ಆಫ್ರಿಕಾಗೆ ರಾತ್ರೋರಾತ್ರಿ ಕರೆಸಿಕೊಂಡ ರೋಹಿತ್ ಶರ್ಮಾ. ಈತನನ್ನ ಕಂಡು ನಿದ್ದೆಯಲ್ಲೂ ನಡುಗುತ್ತಿದೆ ಇಡೀ ಆಫ್ರಿಕಾ ತಂಡ. ಹಾಗಾದ್ರೆ ಆ ಆಟಗಾರ ಯಾರು, ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಹಾಗಾಗಿ ಕೊನೆವರೆಗೂ ನೋಡಿ. ಮತ್ತು ನಿಯಮ ಪ್ರಕಾರ ಭಾರತ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವನ್ನ ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಈ ಸಮಯದಲ್ಲಿ ಟೀಂ ಇಂಡಿಯಾವು ಸೌತ್ ಆಫ್ರಿಕಾ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡುತ್ತಿದೆ. ಈಗಾಗಲೇ ಸೆಂಚುರಿಯನ್ನ ಸೂಪರ್ ಸ್ಪೋರ್ಟ್ಸ್ ಪಾರ್ಕ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾವು ಇನ್ನಿಂಗ್ಸ್ ಮತ್ತು 32 ರನ್ಗಳಿಂದ ಹೀನಾಯವಾಗಿ ಸೋಲನ್ನ ಕಂಡಿತು. ಇದರೊಂದಿಗೆ ಆಫ್ರಿಕಾ ನಾಡಿನಲ್ಲಿ ಟೆಸ್ಟ್ ಸರಣಿಯನ್ನ ಗೆಲ್ಲುವ ಉತ್ತಮ ಅವಕಾಶವನ್ನ ಭಾರತೀಯ ಕ್ರಿಕೆಟ್ ತಂಡವು ಮತ್ತೊಮ್ಮೆ ಕೈ ಚೆಲ್ಲಿತು. ಬಂಧುಗಳೇ, ಅತ್ತ ಆಫ್ರಿಕಾ ತಂಡವು 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಇದೀಗ 1-0 ಮುನ್ನಡೆಯನ್ನ ಪಡೆದುಕೊಂಡಿದೆ. ಹೀಗಾಗಿ ಇದೀಗ ಉಭಯ ತಂಡಗಳು ಮಹತ್ವದ ಹಾಗೂ ಡೂ ಆರ್ ಡೈ ಟೆಸ್ಟ್ ನತ್ತ ಗಮನವನ್ನ ಹರಿಸಿವೆ. ಹಾಗಾದ್ರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಯಾವಾಗ, ಎಲ್ಲಿ ಅಂತ ನೋಡ್ತಾ ಬರುವುದಾದ್ರೆ, ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯವು ಇದೇ ಜನವರಿ 3ರಿಂದ ಅಂದ್ರೆ ಇಂದಿನಿಂದ ಆರಂಭಗೊಳ್ಳಲಿದೆ. ಬಂಧುಗಳೇ, ಈ ಪಂದ್ಯವು ಕೇಪ್ ಟೌನ್ನ ನ್ಯೂಲ್ಯಾಂಡ್ಸ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಜರುಗಲಿದೆ ಅಂತ ಹೇಳಬಹುದು. ಇತ್ತ ಟೀಂ ಇಂಡಿಯಾಗೆ ಈ ಪಂದ್ಯವು ಸೇಡಿನ ಪಂದ್ಯವಾಗಿರಲಿದೆ. ಏಕೆಂದ್ರೆ ಕಳೆದ ಪಂದ್ಯದಲ್ಲಿ ಸೋತಿರುವ ಟೀಂ ಇಂಡಿಯಾವು ಇದೀಗ ತಕ್ಕ ಪಾಠವನ್ನ ಆಫ್ರಿಕಾಗೆ ಕಲಿಸಲು ಎದುರು ನೋಡುತ್ತಿದೆ. ಇದರ ನಡುವೆ ಇದೀಗ ಟೀಂ ಇಂಡಿಯಾ ತಂಡದ ಪರ ಪಾದಾರ್ಪಣೆ ಮಾಡಲಿದ್ದಾನೆ ಈ ಹೊಸ ಆಟಗಾರ. ಹಾಗಾದ್ರೆ ಆ ಆಟಗಾರ ಯಾರು ಅಂತ ನೋಡ್ತಾ ಬರುತ್ತಿದ್ರೆ, ಆ ಆಟಗಾರನ ಹೆಸರು ಅಭಿಮನ್ಯು ಈಶ್ವರನ್. ಹೌದು ಸ್ನೇಹಿತರೆ, ಇಂಡೋ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅಭಿಮನ್ಯು ಈಶ್ವರನ್ ರವರು ಟೀಂ ಇಂಡಿಯಾ ತಂಡದ ಪರ ಟೆಸ್ಟ್ ಕ್ರೀಡ್ಗೆ ಪಾದಾರ್ಪಣೆ ಮಾಡಲಿದ್ದಾರೆ ಅಂತ ಹೇಳಬಹುದು. ಋತುರಾಜ್ ಗಾಯಕ್ವಾಡ್ ಅವರ ಅನುಪಸ್ಥಿತಿಯಲ್ಲಿ ತಂಡಕ್ಕೆ ಆಯ್ಕೆಯಾಗಿರುವ ಇವರು ಇದೀಗ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ಪರ ಡೆಬ್ಯೂ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ. ಏಕೆಂದ್ರೆ ಮೊದಲ ಟೆಸ್ಟ್ ನ 2 ಇನ್ನಿಂಗ್ಸ್ ಗಳಲ್ಲಿ ಶ್ರೇಯಸ್ ಅಯ್ಯರ್ ಅವರು ವೈಫಲ್ಯವನ್ನು ಅನುಭವಿಸಿದರು. ಹೀಗಾಗಿ ಅವರ ಸ್ಥಾನವನ್ನ ತುಂಬಲು ಇದೀಗ ಅಭಿಮನ್ಯು ಈಶ್ವರನ್ ರವರು ಡೆಬ್ಯೂ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ. ಅಲ್ಲದೆ ಲಿಸ್ಟ್ ಎ ಕ್ರಿಕೆಟ್ಗಳಲ್ಲಿ ಅದ್ಭುತವಾಗಿ ಆಟವನ್ನ ಆಡುತ್ತಾ ಬಂದಿರುವ ಅಭಿಮನ್ಯು ಈಶ್ವರನ್ ರವರಿಗೆ ಇದೀಗ ಟೀಂ ಇಂಡಿಯಾದ ಬಾಗಿಲು ತೆರೆದಿದೆ ಅಂತ ಹೇಳಬಹುದು. ಇನ್ನು ದೇಶೀಯ ಟೂರ್ನಿಗಳಾದ ರಣಜಿ ಹಾಗೂ ಸೈಯದ್ ಮುಷ್ತಾಕ್ ಅಲಿ ಇತರೆ ಟೂರ್ನಿಗಳಲ್ಲಿ ತಮ್ಮ ಅಮೋಘ ಬ್ಯಾಟಿಂಗ್ ಮೂಲಕವೇ ಕ್ರಿಕೆಟ್ ದಿಗ್ಗಜರ ಗಮನವನ್ನ ಸೆಳೆದಿದ್ದಾರೆ. ಇಲ್ಲಿವರೆಗೂ ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ 49 ಪಂದ್ಯಗಳನ್ನ ಆಡಿದ್ದು ಇದರಿಂದ ಬರೋಬ್ಬರಿ 8,000ಕ್ಕೂ ಅಧಿಕ ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದೇ ವೇಳೆ 15 ಶತಕಗಳು ಹಾಗೂ 20 ಅರ್ಧಶತಕಗಳು ಮೂಡಿ ಬಂದಿರುವುದು ವಿಶೇಷ ಮತ್ತು ಗಮನಾರ್ಹದ ಸಂಗತಿ. ಬಂಧುಗಳೇ, ನಿಮಗೇನನ್ಸುತ್ತೆ? ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅಭಿಮನ್ಯು ಈಶ್ವರನ್ ಅವರಿಗೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡಬೇಕೆ ಅಥವಾ ಬೇಡವೇ ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.